ಬಂತು ಹೋಯ್ತು. ಈಗ ಓಮ್ ಬೀಚಿನ ನೆಕ್ಸ್ಟ್ ಪಾರ್ಟಿಗೆ ಬಂದಿದ್ದೀವಿ. ಇಲ್ಲಿಂದ ಮುಂದೆ ಹೋದರೆ ಇನ್ನೊಂದು ಬೀಚ್ ಇದೆ, ಹಾಫ್ ಮೂನ್ ಬೀಚ್, ಅಲ್ಲಿಗೂ ಕೂಡ ಹೋಗಬೇಕು. ಇಲ್ಲೊಂಥರ ಬ್ಲೂ ವಾಟರ್ ಮಸ್ತ್ ಕಾಣಿಸ್ತಾ ಇದೆ. ಅಲೆಗಳು ಏನು ಅಷ್ಟೊಂದು ಫೋರ್ಸ್ ಆಗಿ ಬರೋ ಥರ ಕಾಣಿಸ್ತಾ ಇಲ್ಲ. ಏನು ಹೋಯ್ತಾ? ಇಷ್ಟು ನೀಟಾಗಿ ಬಂದೇ ಹೋಯ್ತು ಅಂತಂತಾರೆ, ಅಷ್ಟು ಫೋರ್ಸ್ ಆಗಿ ಏನು ಬರ್ತಾ ಇಲ್ಲ. ಆ ಕಡೆ ಹೋಗುವ. ಈ ಥರ ಎಲ್ಲ ಚೀಟಿಂಗ್ ಮಾಡಬಾರ್ದು, ತಳ್ಬಿಟ್ಟು. ಹೊಸ ಅಪ್ಡೇಟ್, ಇಲ್ಲಿ ಬರೋಕ್ಕೆ ಹೋಗ್ಬೇಡಿ ಜಾಸ್ತಿ ಈ ಕಡೆ ಸೈಡಿಗೆ. ಏಕೆಂದರೆ ನೀವು ನೋಡ್ತಿರೋ ಹಾಗೆ ತುಂಬ ಸ್ಲ್ಯಾಂಟ್ ಇದೆ ಬೀಚು, ಈ ಥರ ಇದೆ. ಹೋದರೆ ಸೀದಾ ಡೈರೆಕ್ಟ್ ಅಲ್ಲೇ. ಸೊ ಅದಕ್ಕೋಸ್ಕರ ಆ ಕಡೆ ಸೈಡಲ್ಲೇ ಎಲ್ಲ ಟೂರಿಸ್ಟ್ಗಳು ಮತ್ತು ಜನರು ಆಟಾಡ್ತಿದ್ದಾರೆ. 30 ಮಿನಿಟ್ಸ್ ಹಾಫ್ ಮೂನ್. ಇನ್ನೊಂದು ಟ್ರೆಕ್ ಈ ಕಡೆಯಿಂದ ಹಾಫ್ ಮೂನ್ ಬೀಚ್ಗೆ. ಈ ಒಂದು ಓಮ್ ಬೀಚಿಂದ ನೀವು 30 ನಿಮಿಷ ಮತ್ತೆ ಮುಂದೆ ಹೋಗ್ತಾ ಇದ್ರೆ ಹಾಫ್ ಮೂನ್ ಬೀಚ್ ಸಿಗುತ್ತೆ. ಬೋರ್ಡ್ ಹಾಕಿದ್ದಾರೆ, ಅದಕ್ಕೆ ಈ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಲೆಫ್ಟ್ ಸೈಡ್ ಕಾಡಿದೆ, ರೈಟ್ ಸೈಡ್ ಸ್ವಲ್ಪ ಜನಗಳ ಮನೆ ಎಲ್ಲ ಇದೆ. ಆದ್ರೆ ಈ ಥರ ಇದ್ರೆ ಹೋಗಕ್ಕೆ ಚೆಂದ ನೆರಳಲ್ಲಿ. ಕಾಡಿನ ಮಧ್ಯದಲ್ಲಿ ಬೀಚಿಗೆ ಹೋಗ್ತಾ ಇದ್ದೀವಿ ಈಗ. ಅಲ್ಲಿಂದ ಸ್ವಲ್ಪ ಇನ್ನೊಂದು ಜಾಗ ಇತ್ತು, ಅಲ್ಲಿ ಲೆಫ್ಟ್ ತಗೊಂಡು ಫುಲ್ ಹೈಕಿಂಗ್ ಮೇಲೆ ಕಾಡೊಳಗೆ. ಬಟ್ ಆದರೂ ಇಲ್ಲಿ ಹೈಕ್ ಮಾಡ್ಬೋದು, ಯಾಕೆಂದರೆ ಬಿಸಿಲಿಲ್ಲ ಅಷ್ಟೊಂದು. ಇಲ್ಲಾರ ಬಿಕ್ಲಿಕ್ಕೆ ಸೌಂಡ್ ಬರ್ತೈತೆ, ಕ್ವಿಕ್ ಅಂತ. ಹೋಯ್ತಾ ಬಿಕ್ಲಿಕ್ಕೆ? ಸೌಂಡು ವೇಲ್ ಥರ, ಅಲ್ಟ್ರಾಸೌಂಡ್ ಸೌಂಡ್. ಇಷ್ಟು ಮರಗಳನ್ನು, ಅಬ್ಸ್ಟಕಲ್ಸ್ಗಳನ್ನು ದಾಟಿಕೊಂಡು ಹೋಗಬೇಕು. ಒಂದು, ಎರಡು, ಇಲ್ಲಿ ಇನ್ನೊಂದು ಐತೆ ಚಿಕ್ಕದಿಲ್ಲಿ. ಅಂತ ಇಂತು ರೀಚ್ ಆದ್ವಿ. ಇಲ್ಲಿ ಸ್ವಲ್ಪ ಬೀಚ್ ಹತ್ರ, ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಬೀಚ್. ವಾ, ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದ್ವಿ ಅಷ್ಟೇ. ಏನು ವ್ಯೂ ಇದೆ ಇಲ್ಲಿ, ತುಂಬ ಹೈಟಲ್ಲಿ ಇದ್ದೀವಿ. ಹಾಂ, ಎಲ್ಲ ಸುಸ್ತಾದ ಮುಖಗಳು ನೋಡಿ. ಸುಸ್ತಾಗಿಲ್ಲ ಇನ್ನ 3 ಬೀಚ್ ಕವರ್ ಮಾಡಬೇಕು. ಇನ್ನೊಂದು 3 ಬೀಚ್ ಇದೆ. ಬೋಟ್ ಕೂಡ ಹೋಗ್ತಾ ಇದೆ. Lakshmi is also trekking now. Lakshmi, how do you feel about the trekking? Good. Hard to know about my physical health. Came for mental health, but physical health is ruined. Physical health is worse than your mental health now. ಓಕೆ, ಈ ಕಡೆ ಬೀಚ್ ಕಾಣಿಸ್ತಾ ಇದೆ, ಅಲ್ಲಿಗೆ ಹೋಗ್ಬೇಕೀಗ. ಅದಕ್ಕೆ ಇಲ್ಲಿಂದ ಈ ಕಾಡಿನ ಮಧ್ಯದಲ್ಲಿ ಟ್ರೆಕ್ ಮಾಡಿಕೊಂಡು ಆಮೇಲೆ ಆ ಕಡೆ ಬೀಚ್ ಹತ್ರ ಹೋಗೋಣ. ಈ ಒಂದು ಕಾಡಿನ ಮಾರ್ಗದಲ್ಲಿ ಬಂದು ಈಗ ಹಾಫ್ ಮೂನ್ ಬೀಚ್
ರೀಚ್ ಆಗಿದ್ದೀವಿ. ಇಲ್ಲಿ ಬೋಟಿಂಗ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಇಲ್ಲಿ. ಅಲ್ಲಿಂದ ಟ್ರೆಕ್ ಮಾಡ್ಕೊಂಡು ಬಂದಿರೋದು ಓಂ ಬೀಚಿಂದ ಈ ಒಂದು ಹಾಫ್ ಮೂನ್ ಬೀಚಿಗೆ. ಈ ಥರ ಬೀಚ್ ಟ್ರೆಕ್ಕಿಂಗ್ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಬೀಚ್ ಟ್ರೆಕ್ಕಿಂಗ್ ಮಾಡ್ಕೊಬರೋದ್ರಿಂದ ಸುಮಾರು ವ್ಯೂ ಪಾಯಿಂಟ್ಸ್ಗಳು ಸಿಗುತ್ತೆ ಮತ್ತು ಸುಮಾರು ಬೀಚಸ್ಗಳನ್ನ ನಾವು ನಾರ್ಮಲಾಗಿ ನೋಡ್ಕೊಬರ್ಬೋದು. ಆಟೋ ಎಲ್ಲ ಬಂದರೆ ನಾವು ಹೆಂಗಾಗುತ್ತೆ ಅಂತ ಬರೀ ಬೀಚ್ ನೋಡ್ತೀವಿ ಹೋಗ್ತೀವಿ, ಬಟ್ ಬರ್ತಾ ಒಂದು ವ್ಯೂಗಳು ಸಿಗ್ತಾವಲ್ಲ, ಆ ವ್ಯೂ ಮಸ್ತಿದೆ. ಅದರಿಂದ 3-4 ಬೀಚ್ ಇದಾವಲ್ಲ, 3-4 ಬೀಚ್ನ ಒಟ್ಟಿಗೆ ಬೀಚ್ ಟ್ರೆಕ್ ಮಾಡಿಕೊಂಡು ಅಟ್ಲೀಸ್ಟ್ ಮೋಸ್ಟ್ಲಿ 5 to 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ಆ ಥರ ಬೀಚ್ ಟ್ರೆಕ್ ಮಾಡ್ಕೊಂಡು ಬಂದು ವಾಪಸ್ ಹೋಗುವಾಗ ಬೇಕಾದರೆ ನಾವು ಆಟೋ ಹಿಡ್ಕೊಂಡು ಹೋಗ್ಬೋದು. ಎಲ್ಲ ಟ್ರೆಕ್ಕಿಂಗ್ ಮಾಡ್ಕೊಬಂದು ಸುಸ್ತಾಗಿ ಇಲ್ಲಿ ರೆಸ್ಟ್ ಮಾಡ್ತಾ ಕೂತಿದ್ದೀವಿ. ಇಲ್ಲಿ ಬೋಟ್ಗಳೆಲ್ಲ ನೋಡ್ಕೊಂಡು ಸ್ನಾರ್ಕ್ಲಿಂಗ್ ಎಲ್ಲ. ನೆಕ್ಸ್ಟ್ ನೋಡುವ ಎಲ್ಲಿ ಹೋಗೋದು ಪಯಣ. ಮತ್ತೆ ಈಗ ಹಾಫ್ ಮೂನ್ ಬೀಚಿಂದ ಟ್ರೆಕ್ಕಿಂಗ್ ಕಂಟಿನ್ಯೂ ಟು ಪ್ಯಾರಡೈಸ್ ಬೀಚ್. ಆಮೇಲೆ ಇನ್ನೊಂದು ಹೆಲ್ ಕ್ಲಿಫ್ ಅಂತ ಇದೆ ಮಧ್ಯದಲ್ಲಿ, ಅಲ್ಲೂ ಕೂಡ ಹೋಗ್ಬೋದು. ಹೋಗ್ತಾ ಇದ್ದೀವಿ ಈಗ ಆಲ್ರೆಡಿ ಆನ್ ದ ವೇ. ಆನ್ ದ ವೇ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಮರ ಕಾಣಿಸ್ತಾ ಇದೆ. ವೈಟ್ ಮರ, ವೈಟ್ ಕಲರ್ ಮಾಡಿರೋ ಥರ ಇದೆ ಅನಿಸುತ್ತಿದೆ ಯಾಕೋ, ಬಟ್ ಕಲರ್ ಅಲ್ಲ, ನ್ಯಾಚುರಲಾಗಿ ಆ ಥರ ಇರೋ ಥರ ಇದ್ದಾವೆ ಇವು ಮರಗಳು. ಎಲೆಗಳು ಇಲ್ಲ, ಎಲ್ಲ ಒಣಗಿ ಹೋಗಿದೆ. ಸ್ವಲ್ಪ ಇದ್ದಾವೆ ಲೈಟಾಗಿ 1-2 ಎಲೆಗಳು. ಯಾವ ಟೈಪ್ ಆಫ್ ಮರ ಇದು ನಮಗೂ ಗೊತ್ತಿಲ್ಲ, ಯಾವ್ಯಾವ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದನ್ನು. ಯಾವ ಟೈಪ್ ಆಫ್ ಮರ ಇರಬಹುದು ಈ ಥರ ವೈಟ್ ಬಾರ್ಕ್ ಇರುವಂತಹ ಮರ. ಅಮಾನ್ ಪ್ಯಾರಡೈಸ್ ಬೀಚ್ ಅಂತ ಹಿಲ್ ಸ್ಟೇಷನ್ಗೆ ಕಳಿಸ್ದಂಗೆ ಐತಿದು. ಲೆಟ್ಸ್ ಸಿ. ಆ ಒಂದು ಕ್ಲಿಫಿಂದ ಹತ್ಕೊ ಬಂದ ಮೇಲೆ ಈಗ ಮೇಲೆ ಹತ್ತಿದ್ದೀವಿ. ತುಂಬ ಸ್ಟೀಪ್ ಕ್ಲಿಫ್ ಇದೆ ಇಲ್ಲಿ. ಇಲ್ಲಿಂದ ಇಳ್ಕೊ ಹೋಗ್ತಾ ಇರೋದೀಗ. ಬೀಚ್ ಈ ಕಡೆ ಇದೆ. ಅಲ್ಲಿಂದ ಟ್ರೆಕ್ ಮಾಡಿಕೊಂಡು ಇಲ್ಲಿ ಬಂದು ಇಲ್ಲಿ ಕೂತಿದ್ದೀವಿ. ಇದು ಯಾವುದು? ಹೆಲ್ ಕ್ಲಿಫ್ ಮತ್ತೆ ಹಾಫ್ ಮೂನ್ ಬೀಚ್ ಮಧ್ಯೆ ಒಂದು ಪಾಯಿಂಟ್. ಓಕೆ, ಹೆಲ್ ಕ್ಲಿಫ್ ಮತ್ತೆ ಹಾಫ್ ಮೂನ್ ಬೀಚ್ ಮಧ್ಯೆ ಇರುವಂತಹ ಚಿಕ್ಕ ಸುಮ್ಮನೆ ಒಂದು ಪಾಯಿಂಟ್ ಅಲ್ಲ, ಸುಮ್ಮನೆ ಒಂದು ಪಾಯಿಂಟ್. ಬನ್ನಿ 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 ಬನ್ನಿ, ಅಲ್ಲಿಂದ ಆರಾಮಾಗಿ ಬನ್ನಿ. ನಾವಿಲ್ಲಿಂದ ಆರಾಮಾಗಿ ಹೋಗ್ತೀವಿ. ಅಲ್ಲಿ ಹೋಗ್ತಿದ್ಯಾ? ಬನ್ನಿ ಬನ್ನಿ ಬನ್ನಿ. ದಿಸ್ ಈಸ್ ದ ಹೆಲ್ ಕ್ಲಿಫ್ ವ್ಯೂ. ಎಲ್ಲಿಂದ ವ್ಯೂ ಅಂತ ನೋಡ್ತಾ ಇದ್ದೀವಿ. ಯಾ, ದಿಸ್ ಇಸ್ ದ ಹೆಲ್ ಕ್ಲಿಫ್. ಇನ್ನು ಸ್ವಲ್ಪ ದೂರ ಹೋದರೆ ಪ್ಯಾರಡೈಸ್ ಬೀಚ್. ನೈಸ್ ವ್ಯೂ. ಇದು ಕರೆಕ್ಟ್ ಪ್ರಾಪರ್ ಹೆಲ್ ಕ್ಲಿಫ್ ವ್ಯೂ ಅಂತಂದರೆ. ಮೇಲೆ ಹತ್ತಿದ ಮೇಲೆ ನೇರಳೆ ಹಣ್ಣ ಇದು ಸಿಗ್ಬೇಕಲ್ಲ. ಓ, ಒಂದು ನೇರಳೆ. ಹಾಂ, ಕರೆಕ್ಟ್ ನೇರಳೆ ಹಣ್ಣು. ನಡಿ. Here we have to go from here. ತಡಿ. ಅಲ್ಲಿ ಹೋಗೋದೇವಿ ತುಂಬಾ ಇದೆ. ಸಬ್ಸ್ಕ್ರೈಬ್ ಮಾಡಿ ಅಂತ. ಇಲ್ಲಿ ಯಾವುದೋ ಒಂದು ಜಾಗ ಮಸ್ತ್ ಐತೆ, ಅಲ್ಲಿ ಹೋಗ್ತಿದ್ದೀವಿ ಈಗ. ಬನ್ನಿ. తెలుగు పిల్ల ನಾನು ಹಿಂದಿನ ಫೇಸ್ ಮಾತಾಡ್ತೀನಿ. ಅಯ್ಯಮ್ಮ ಅವರು ಬಂದರು. ಅದೇ ಪ್ಯಾರಡೈಸು.
ಬೆಳಕನ್ ಬೀಚ್ ಆಟೋ ಸಿಗುತ್ತಂತೆ. ಸೊ ಇಲ್ಲಿಂದ ಕೊಡಿ ನೀರಿದ್ರೆ ನೀರು ತೊಗೊಳ್ಳಿ, ಒಂಚೂರು ಇಲ್ಲಿ ನೋಡುವ. ಫೈನಲಿ ಪ್ಯಾರಡೈಸ್ ಬೀಚ್ ರೀಚ್ ಆದ್ವಿ. ಪ್ಯಾರಡೈಸ್ ಬೀಚ್ ಟ್ರೆಕ್ಕಿಂಗ್ ನಡ್ಕೊಂಡೇ ಬಂದಿದ್ದೀವಿ ಅಲ್ಲಿಂದ. ಅದು ಬಿಸಿಲಲ್ಲಿ ಸ್ಟಾರ್ಟ್ ಮಾಡಿರೋದು, ಸಂಜೆ ಆಗೋ ಅಷ್ಟರಲ್ಲಿ ಬಂದಿದ್ದೀವಿ. 12ಗೆ ಸ್ಟಾರ್ಟ್ ಮಾಡಿದ್ದು, ಅದೇ ಸಂಜೆ ಆಗೋ ಅಷ್ಟರಲ್ಲಿ ಬಂದಿದ್ದೀವಿ. ಬೆಳಕನ್ ಬೀಚ್ ನೆಕ್ಸ್ಟ್. ಬೆಳಕನ್ ಬೀಚ್ಗೆ ಪ್ಯಾರಡೈಸ್ ಬೀಚಿಂದ ಇಲ್ಲೇ ಸ್ವಲ್ಪ ದೂರ 1.5 ಕಿಲೋಮೀಟರ್ ಹೋಗೋದು. ಗೈಡ್ ಅವರೇ ಹೇಳಿ ಒಂಚೂರು ಇದ್ರ ಬಗ್ಗೆ, ಈಗ ಬೆಳಕನ್ ಬೀಚ್ ಬಗ್ಗೆ, ಈ ಒಂದು ಟ್ರಕ್ ಬಗ್ಗೆ. ಇದು ಆಕ್ಚುಲಿ ಚೆನ್ನಾಗಿರೋದು ಅಂತಂದ್ರೆ ಫುಲ್ ಕ್ಲಿಫ್ ಇದೆ. Come on, risk taking people. We love difficulties in life. Good. ಕೂರೋದಾ? Okay. Don't judge me. Nobody is judging you. ವ್ಯೂ ಚೆನ್ನಾಗಿದೆ. ದಿಸ್ ಈಸ್ ದ ಪ್ಯಾರಡೈಸ್ ಬೀಚ್. ಅಲ್ಲಿಂದ ಎಂಟ್ರಿ ಕೊಟ್ಟು ನಡ್ಕೊಂಡ್ ಬಂದಿದ್ದೀವಿ ಈಗ ಇಲ್ಲಿ. ಸುಳ್ಳು